Hey guys, welcome back to the channel. So finally most awaited Night of Champions ಪ್ರೀಮಿಯಂ ಲೈವ್ ಇವೆಂಟ್ ಇವತ್ತು ರಾತ್ರಿ 10 ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ WWE ಅವರು ಈ ಒಂದು ಶೋಗೆ ಟೋಟಲ್ ಆಗಿ 6 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಇದೇ ಒಂದು ಶಾಕಿಂಗ್ ವಿಚಾರ. ಯಾಕಂದ್ರೆ ಟ್ರಿಪಲ್ ಎಚ್ ಅವರು ಪ್ರತಿ ಶೋ ಅಲ್ಲೂ ಕೂಡ 5 ಮ್ಯಾಚ್ ಅನ್ನೋ ಒಂದು ರೂಲ್ ನ ಫಾಲೋ ಮಾಡ್ತಾ ಇದ್ರು. ಫೈನಲಿ ಆ ಒಂದು ರೂಲು ಈ ಒಂದು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಬ್ರೇಕ್ ಆಗಿದೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೈಟ್ ಆಫ್ ಚಾಂಪಿಯನ್ಸ್ ನ ಪ್ರೆಡಿಕ್ಷನ್ ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಗೆಲ್ತಾರೆ, ಏನ್ ಶಾಕಿಂಗ್ ವಿಚಾರಗಳು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಕ್ವೀನ್ ಆಫ್ ದ ರಿಂಗ್ ಗೆ ಇಯೋ ಸ್ಕೈ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ನನಗಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಆ ರೇಂಜಿನ ಕ್ವಾಲಿಟಿನ WWE ಅವರು ತಗೊಂಡು ಬರಬಹುದು. ಇಯೋ ಸ್ಕೈ ಅದ್ಭುತವಾದ ಪರ್ಫಾರ್ಮರ್ ಅಂಡ್ ಈ ಕಡೆ ಲಿವ್ ಮಾರ್ಗನ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಲಿವ್ ಮಾರ್ಗನ್ ಅವರು ಈಗಾಗಲೇ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಚಾಂಪಿಯನ್ಗೂ ಕೂಡ ಈ ಬಾರಿಯ ಕ್ವೀನ್ ಆಗೋ ಚಾನ್ಸಸ್ ಇರೋದ್ರಿಂದ WWE ಅವರು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಹುದು. ಅದೇ ರೀತಿ ಲಿವ್ ಮಾರ್ಗನ್ ಅವರ ಕೈಯಲ್ಲಿ ಕ್ವೀನ್ ಆಫ್ ದ ರಿಂಗ್ ನ ಗೆಲ್ಸೋದ್ರ ಮುಖಾಂತರ ಒಂದು ರೆಕಾರ್ಡ್ ನ ಕೂಡ WWE ಅವರು ಈ ಒಂದು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿರುತ್ತೆ, ನಾನು ಮೊದಲೇ ಹೇಳಿದೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಇಯೋ ಸ್ಕೈ ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೋ ಫೀಲ್ ಬರ್ತಾ ಇದೆ. ಅಂಡ್ ಇಯೋ ಸ್ಕೈ ಅವರು ಈ ಒಂದು ಮ್ಯಾಚ್ ಅಲ್ಲಿ ಲಿವ್ ಮಾರ್ಗನ್ ಅವ್ರನ್ನ ಸೋಲಿಸಿ ಹೊಸ ಕ್ವೀನ್ ಆಫ್ ದ ರಿಂಗ್ ಆಗ್ತಾರೆ. ಅಂಡ್ ಈಗಾಗಲೇ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇಯೋ ಸ್ಕೈ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಲಿವ್ ಮಾರ್ಗನ್ ಅವ್ರನ್ನ ಸೋಲಿಸಿರೋ ಪ್ರಕಾರ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಮತ್ತೊಮ್ಮೆ ನಮ್ಮ ಲಿವ್ ಮಾರ್ಗನ್ ಅವ್ರನ್ನೇ ಚೂಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡ್ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಶಾಕ್ ನ ಕೊಡೋದಕ್ಕೆ ಹಾಗೆ ಒಂದು ರೆಕಾರ್ಡ್ ನು ಕೂಡ ಕ್ರಿಯೇಟ್ ಮಾಡಿಸೋದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವ್ರನ್ನು ಕೂಡ ಚೂಸ್ ಮಾಡಿಸಬಹುದು. ಈ ರೀತಿ ನಮ್ಮ ಲಿವ್ ಮಾರ್ಗನ್ ಅವರೇನಾದ್ರೂ ಗೆದ್ರೆ ಅವರು ರಿಯಾ ರಿಪ್ಲಿ ಅವ್ರನ್ನ ಫೇಸ್ ಮಾಡಬೇಕಾಗುತ್ತೆ ಸಮ್ಮರ್ ಸ್ಲಾಮ್ ಅಲ್ಲಿ. ಸೊ ಆ ಒಂದು ಮ್ಯಾಚ್ ಯೂನಿಫಿಕೇಶನ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಸೊ ಅಷ್ಟೊಂದೆಲ್ಲ WWE ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಯಾಕೋ ಅನ್ನಿಸ್ತಾ ಇದೆ. ಆ ರೇಂಜಿಗೆ ನಮಗೆ ಸ್ಟೋರಿನ ಕೊಡೋದಿಲ್ಲ. ಸಿಂಪಲ್ ಆಗಿ ನಮ್ಮ ಇಯೋ ಸ್ಕೈ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂಡ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವ್ರನ್ನೇ ಚೂಸ್ ಮಾಡ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಕ್ ವಿಲಿಯಂ ಹಾಗೆ ರಿಕ್ಕಿ ಸ್ಟೇನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಈ ಒಂದು ಮ್ಯಾಚ್ ಗೆ ನಾನಂತೂ ಎಕ್ಸೈಟೆಡ್ ಆಗಿ ಇಲ್ಲ. ಈ ಒಂದು ಮ್ಯಾಚ್ ನ ಸ್ಟೋರಿನೂ ಕೂಡ ನಾನು ಫಾಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಫಾಲೋ ಮಾಡೋದಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ಅಂತ ಟಾಪ್ ಸ್ಟಾರ್ಸ್ ಗಳು ಯಾರು ಇಲ್ಲ. ಅಫ್ಕೋರ್ಸ್ WWE ಅವರು ಇವ್ರನ್ನ ಹಾಕೊಂಡು ಚೆನ್ನಾಗಿ ಸ್ಟೋರಿ ಲೈನ್ ಬುಕ್ ಮಾಡ್ತಾ ಇರಬಹುದು. ಬಟ್ ಈ ಒಂದು ಸ್ಟೋರಿನ ನೋಡೋದಕ್ಕೆ ಯಾಕೆ ನೋಡಬೇಕು ಅಂತ ಒಂದು ರೀಸನ್ ಕೂಡ ಸಿಗ್ತಾ ಇಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಎಲ್ಲ NXT ಸೂಪರ್ ಸ್ಟಾರ್ಸ್ ಗಳನ್ನು ಹಾಕೊಂಡು WWE ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಸುತ್ತಮುತ್ತ ಒಂದು ಸ್ಟೋರಿನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ NXT ಸೂಪರ್ ಸ್ಟಾರ್ಸ್ ಗಳು ಕೂಡ ಆ ರೇಂಜ್ಗೆ ಕ್ರೌಡ್ ಮಧ್ಯೆ ಆ ರೇಂಜ್ಗೆ ಏನು ಫೇಮಸ್ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ಟ್ರಿಕ್ ವಿಲಿಯಂ ಅವರಿಗೆ ಒಳ್ಳೆ ರಿಯಾಕ್ಷನ್ ಸಿಗುತ್ತೆ, ಆದ್ರೂ ಕೂಡ ಆ ಒಂದು ಇವರು ಕೂಡ ಬಿಗ್ ಸೂಪರ್ ಸ್ಟಾರ್ ಅನ್ನೋ ಒಂದು ಫೀಲಿಂಗು ರಿಕ್ಕಿ ಸ್ಟೈನ್, ಕಾರ್ಮೆಲೋ ಏಸ್ ಹಾಗೆ ಟ್ರಿಕ್ ವಿಲಿಯಂ ಅವ್ರನ್ನ ನೋಡಿದ್ರೆ ಬರ್ತಾ ಇಲ್ಲ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಸಿಂಪಲ್ ಆಗಿ ನಾನು ಟ್ರಿಕ್ ವಿಲಿಯಂ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಹೇಗಾದ್ರೂ ಮಾಡಿ ನಮ್ಮ ರಿಕ್ಕಿ ಸ್ಟೈನ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾ ಇದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ಏನ್ ಮಾಡ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಜವಾಗ್ಲೂ ಅವರ ಒಂದು ಸ್ಟೋರಿ ಹಾಗೆ ಒಂದು ಮ್ಯಾಚ್ ಕೂಡ ನನಗೆ ನೆನಪಿಲ್ಲ. WWE ಅವರು ರಿಯಾ ರಿಪ್ಲಿ ಅವರು ಇಂಜುರಿ ಆಗಿರೋ ಕಾರಣ ರಿಯಾ ರಿಪ್ಲಿ ಅವರ ಬದಲು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ, ಅದು ಕೂಡ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗೋದು ಅಂದ್ರೆ ಒಂದು ದೊಡ್ಡ ಆಶ್ಚರ್ಯ ಅಂತಾನೆ ನಾವೆಲ್ಲರೂ ಕೂಡ ಕರಿಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನನಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಚಾಂಪಿಯನ್ಶಿಪ್ ಏನು ಇಷ್ಟ ಆಗ್ತಾ ಇಲ್ಲ. ಅದರಿಂದ ನಾನು ಜೇಡ್ ಕಾರ್ಗಿಲ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಲಿ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೇನೆ ನನ್ನ ಪ್ರಿಡಿಕ್ಷನ್ ಇರುತ್ತೆ. ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಸೋಲಿಸಿ ಹೊಸ ವಿಮೆನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಮೋಸ್ಟ್ ಅವೈಟೆಡ್ ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಇವರ ನಡುವೆ ಇದು 3ನೇ ಮ್ಯಾಚ್ ಆಗ್ತಾ ಇದೆ. ಐ ಥಿಂಕ್ ಇದು ಡಿಸೈಡರ್ ಮ್ಯಾಚ್ ಕೂಡ ಆಗಬಹುದು. ಇವರ ನಡುವೆ ಈಗಾಗಲೇ ಒಂದು ಮ್ಯಾಚ್ ಆಗಿತ್ತು, ಅದರಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗಿದ್ರು. 2ನೇ ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ವಿನ್ ಆಗಿದ್ರು. ಅಂಡ್ ಈಗ ಇವರ ನಡುವೆ ಒಂದು 3ನೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲೇ ಈ ಒಂದು ಸ್ಟೋರಿ ಲೈನ್ ಎಂಡ್ ಆಗುತ್ತಾ ಅಥವಾ ಸಮ್ಮರ್ ಸ್ಲಾಮ್ ತನಕ ಈ ಒಂದು ಸ್ಟೋರಿ ಲೈನ್ WWE ಅವರು ಮುಂದುವರಿಸ್ತಾರ, ಇದು ಕೂಡ ಡೌಟ್ ಫ್ಯಾಕ್ಟರ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅದ್ಭುತವಾಗಿರುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಈಸಿಯಾಗಿ ವಿನ್ ಆಗ್ತಾರೆ. ಅದಕ್ಕೋಸ್ಕರ WWE ಅವರು ಸ್ಟೀಲ್ ಕೇಜ್ ಸ್ಟಿಪುಲೇಷನ್ ಹಾಕಿದ್ದಾರೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ವಿನ್
ಆಗೋದಕ್ಕೆ ಕಷ್ಟ ಪಡಲೇಬೇಕು. ಯಾಕಂದ್ರೆ ಬ್ರಾನ್ ಬ್ರೇಕರ್ ಅವರ ಕಡೆ ಹೆಲ್ಪ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಈಗಾಗಲೇ ಅವರ ಕಡೆ ವಿಷನ್ ಇದೆ, ಆಸ್ಟಿನ್ ಥಿಯರಿ ಅವರ ಇನ್ವಾಲ್ವ್ಮೆಂಟ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಥವಾ ಡಬ್ಲ್ಯೂ ಅವರು ಒಂದು ರಿಟರ್ನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ, ಅಂದ್ರೆ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈಗಾಗಲೇ ನಮ್ಮ ಬ್ರಾನ್ಸನ್ ರೀಡ್ ಅವರು ರಿಟರ್ನಿಂಗ್ ಫೇಸ್ ಅಲ್ಲಿ ಇದ್ದಾರೆ. ಇಂಟರ್ನೆಟ್ ಅಲ್ಲಿ ಅವರು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ, ತನ್ನ ಬಾಡೀಸ್ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅವರೇನಾದ್ರೂ ಕ್ಲಿಯರ್ ಆಗಿದ್ರೆ ಡಬ್ಲ್ಯೂ ಅವರು ನಮ್ಮ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಪ್ಲಾನ್ ಮಾಡಬಹುದು. ಅಂಡ್ ಇನ್ನ ಒಂದು ರಿಟರ್ನ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಾನಿಲ್ಲಿ ಮಾತಾಡ್ತಾ ಇರೋದು ಬೇರಿಂಗ್ ಕಾರ್ಬಿನ್ ಅವರ ರಿಟರ್ನ್ ಬಗ್ಗೆ. ನೀವ್ ಅನ್ಕೋಬಹುದು ಬೇರಿಂಗ್ ಕಾರ್ಬಿನ್ ಅವರು ಯಾಕೆ ಬರ್ತಾರೆ ಗುರು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅಂತ. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. NXT ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇವನ್ ಇವರಿಬ್ರು ಕೂಡ ಸೇರ್ಕೊಂಡು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ವಿನ್ ಆಗಿದ್ರು. ಸೊ ಈ ಕಡೆ ವಿಷನ್ ನ ಗತಿ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲಿ ಅಳ್ಳಾಡ್ ಹೋಗ್ತಾ ಇದೆ. ಬಂದವರೆಲ್ಲ ಇಂಜುರಿ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರೇನಾದ್ರೂ ವಿಷನ್ ನಲ್ಲಿ ಹೊಸ ಮೆಂಬರ್ ನ ಇನ್ಕ್ಲೂಡ್ ಮಾಡುವಂತಹ ಪ್ಲಾನ್ ನ ಮಾಡಿದ್ರೆ ಬ್ರಾನ್ ಬ್ರೇಕರ್ ಅವರ ಹೆಲ್ಪ್ ಗೆ ಬೇರಿಂಗ್ ಕಾರ್ಬನ್ ಅವರ ರಿಟರ್ನ್ ಕೂಡ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದರ ಹೆಲ್ಪ್ ಇಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವರಿಗೆ ವಿಕ್ಟರಿನ ಕೊಡ್ತಾರೆ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇದೆ. ಅಂಡ್ ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿಷನ್ ನ ಹೆಲ್ಪ್ ಇಂದ ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್, ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ರಿಸಲ್ಟ್ ಈ ಒಂದು ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಗೈಟ್. ಆ ಕಡೆ ನಮ್ಮ ಗಂತರ್ ಅವರು ಕೂಡ ಗೆಲ್ಬಹುದು, ಈ ಕಡೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಗೆಲ್ಬಹುದು, ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಡಬ್ಲ್ಯೂ ಅವರು ಕ್ರೌನ್ ಜೇಲ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ತಪ್ಪಿಸಬೇಕು. ಕೋಡಿ ರೋಡ್ಸ್ ಅವರು ಈ ಕಡೆ ವೀಕ್ ಆಗಿ ಕೂಡ ಅನ್ನಿಸಬಾರದು ಅಂದ್ರೆ ಕೋಡಿ ರೋಡ್ಸ್ ಅವರ ಕೈಯಿಂದ ಡಬ್ಲ್ಯೂ ಅವರು ಈ ಒಂದು ಶೋ ಅಲ್ಲಿ ಚಾಂಪಿಯನ್ಶಿಪ್ ನ ತಗೋಬಹುದು. ಯಾಕಂದ್ರೆ ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಟ್ರಿಪಲ್ ಥ್ರೆಡ್ ರೂಲ್ ಇದೆ. ಸೊ ಇಲ್ಲಿ ಚಾಂಪಿಯನ್ಸ್ ನ ಪಿನ್ ಮಾಡದಲ್ಲಿನೂ ಕೂಡ ಅವರ ಕೈಯಿಂದ ಚಾಂಪಿಯನ್ಶಿಪ್ ಹೋಗಬಹುದು. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವ್ರನ್ನ ಇನ್ವಾಲ್ವ್ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ರೀಸನ್ ಏನಪ್ಪಾ ಅಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಸೊ ಈ ಕಡೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಬಂದಿದ್ರಿಂದ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಒಂದು ಅವಕಾಶನ ಕೊಡೋಣ ಅಂತ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇನ್ನ ಈ ಒಂದು ಮ್ಯಾಚ್ ನ ಪ್ರೆಡಿಕ್ಟ್ ಮಾಡೋದಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ, ಯಾವ ರೀತಿ ಹೋಗುತ್ತೆ ಗುರು ಈ ಒಂದು ಮ್ಯಾಚ್ ಅಂತ. ಬಟ್ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಬಿಟ್ರೆ ಇನ್ಯಾರೇ ಗೆದ್ರು ಕೂಡ ಡಬ್ಲ್ಯೂ ಅವರು ಆರಾಮಾಗಿ ತಗೊಂಡು ಹೋಗ್ತಾರೆ. ಬಟ್ ಡಬ್ಲ್ಯೂ ಅವರು ಸದ್ಯಕ್ಕೆ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೋತಾರ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಎಸ್ ಕ್ರೌನ್ ಜ್ಯುವೆಲ್ಗೆ ಏನಾದ್ರೂ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಮಾಡಬಾರ್ದು. ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೇವ್ ಮಾಡಬೇಕು ಅಂದ್ರೆ ಇದು ಪರ್ಫೆಕ್ಟ್ ಜಾಗ ನಿಜವಾಗ್ಲೂ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ನಿಜವಾಗ್ಲೂ ಆ ರೀತಿ ಐಡಿಯಾನ ಮಾಡ್ತಾರ? ಯಾಕಂದ್ರೆ ಯಾವ ಲೆವೆಲ್ ನ ಕಷ್ಟ ಬಂದ್ರು ಕೂಡ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ಕೋತಾನೆ ಬರ್ತಾ ಇದ್ದಾರೆ. ಅಂಡ್ ಅದರಿಂದ ಇಲ್ಲೂ ಕೂಡ ನನಗೆ ಯಾಕೋ ಕೋಡಿ ರೋಡ್ಸ್ ಅವರು ಸೋಲ್ತಾರೆ ಅಂತ ಅನಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಒಂದು ಫೀಲ್ ಬರ್ತಾ ಇದೆ. ಹಾಗಾದ್ರೆ ಕ್ರೌನ್ ಜೇಲ್ಗೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರೇ ಚಾಂಪಿಯನ್ ಆಗಿ ಹೋಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಕ್ರೌನ್ ಜ್ಯುವೆಲ್ಗೆ ಬುಕ್ ಮಾಡಬೇಕು. ಇದು ಒಂದು ಮೆಗಾ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡ್ರೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಥವಾ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ತಗೋಬಹುದು. ಅಥವಾ ಸಮ್ಮರ್ ಸ್ಲಾಮ್ ಮುಗಿದ ಮೇಲೂ ಕೂಡ ಒಂದು ರ್ಯಾಂಡಮ್ ಎಪಿಸೋಡ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋಲ್ಬಹುದು ಅಂತ ಅನ್ಕೋತೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಫೈನಲ್ ಆಗಿ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜೇ ಊಸೋ ಹಾಗೆ ಒಬಾಫೆಮಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ನಿಜವಾಗ್ಲೂ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಂಟೈರ್ ಶೋ ಅಲ್ಲಿ ನಾನಂತೂ ಈ ಒಂದು ಮ್ಯಾಚ್ ಗೆನೆ ತುಂಬಾ ಕಾಯ್ತಾ ಇರೋದು. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಔಟ್ಕಮ್ ಮುಂದೆ ಡಬ್ಲ್ಯೂ ಸ್ಟೋರಿ ಲೈನ್ ನ ರಿವೀಲ್ ಮಾಡುತ್ತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆದವರು ಸಮ್ಮರ್ ಸ್ಲಾಮ್ ಅಲ್ಲಿ ಅವರಿಗೆ ಬೇಕಾದಂತಹ ಚಾಂಪಿಯನ್ ನ ಚೂಸ್ ಮಾಡಬಹುದು. ನಿಜವಾಗ್ಲೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈಗ ಕಿಂಗ್ ಆಫ್ ದ ರಿಂಗ್ ನ ಗೆಲ್ಲೋ ಅಂತಹ ವ್ಯಾಲ್ಯೂ ಯಾವ ಲೆವೆಲ್ಗೆ ಹೋಗಿದೆ ಅಂತ. ಇನ್ನ ಈ ಒಂದು ಮ್ಯಾಚ್ ನ ಔಟ್ಕಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಕ್ಲೀನ್ ಆಗಿ ನಮ್ಮ ಒಬಾಫೆಮಿ ಅವರು ವಿನ್ ಆಗಬಹುದು, ಕ್ಲೀನ್ ಆಗಿ ನಮ್ಮ ಜೇ
ಊಸೋ ಅವರು ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಂಟರ್ಫರೆನ್ಸ್ ಇಂದ ನಮ್ಮ ಜೇ ಊಸೋ ಅವರು ಕೂಡ ವಿನ್ ಆಗ್ಬೋದು ಅಂತ ಎಲ್ಲಾ ರೀತಿಯ ಪ್ರಾಬಬಿಲಿಟಿನೂ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸಿಂಪಲ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ಪ್ರೆಡಿಕ್ಟ್ ಮಾಡಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಊಸೋ ಅವರು ವಿನ್ ಆಗ್ತಾರೆ ಅಂಡ್ ಅವರು ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಜೇ ಊಸೋ ಅವರ ಕೈಯಲ್ಲಿ ಕ್ಲೀನ್ ಆಗಿ ಒಬಾಫೆಮಿ ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ತಗೊಂಡು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಅದ್ ಹೆಂಗ ಕರ್ಕೊಂಡು ಬರ್ತಾರೆ ನನಗಂತೂ ಗೊತ್ತಿಲ್ಲ. ಈಗಾಗಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೌದಿ ಅರೇಬಿಯಾಗೆ ಟ್ರಾವೆಲ್ ಮಾಡಿದಾರ, ಅದು ಕೂಡ ಏನು ಐಡಿಯಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಅಪ್ಡೇಟ್ ಗಳು ಹಾಗೆ ಏನು ಕೂಡ ಲೀಕ್ಸ್ ಗಳು ಬಂದಿಲ್ಲ. ಬ್ರಾಕ್ ಲೆಸ್ನರ್ ಅವ್ರನ್ನ ಯಾರು ಸೌದಿ ಅರೇಬಿಯಾದಲ್ಲೂ ಕೂಡ ನೋಡಿಲ್ಲ ಸದ್ಯದ ಮಟ್ಟಿಗೆ. ನಾನು ಈ ಒಂದು ವಿಡಿಯೋನ ನೆನ್ನೆ ನೈಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಅವರು ಸೌದಿ ಅರೇಬಿಯಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದ್ರೆ ಅಫ್ಕೋರ್ಸ್ ನಾನು ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಬಾಫೆಮಿ ಅವರು ಡೈರೆಕ್ಟ್ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕಾಲ್ ಔಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ 2 ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇವರ ನಡುವೆ ಡಿಸೈಡರ್ ಆಗಿ 3ನೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬೇಕು. ಅಂಡ್ ಆ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ಗಳಲ್ಲಿ ಡಬ್ಲ್ಯೂ ಅವರು ಇನ್ನೆಲ್ಲಿಗೆ ಪ್ಲಾನ್ ಮಾಡಿರ್ತಾರೆ ಅಲ್ವಾ, ಅದಕ್ಕೋಸ್ಕರ ಆ ಒಂದು ಮ್ಯಾಚ್ ನ ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ಕಡೆ ನಮ್ಮ ಜೇ ಊಸೋ ಅವರು ಒಬಾಫೆಮಿ ಅವ್ರನ್ನ ಪಿನ್ ಮಾಡಿ ವಿನ್ ಆಗ್ತಾರೆ. ಅಂಡ್ ಅವರು ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಅಂತ ನಾನು ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ ನ ಮಾಡ್ತಾ ಇದ್ದೀನಿ. ಇಷ್ಟು ನನ್ನ ಪ್ರಿಡಿಕ್ಷನ್ ನೈಟ್ ಆಫ್ ಚಾಂಪಿಯನ್ಸ್ಗೆ. ನಿಮ್ಮ ಪ್ರಕಾರ ಯಾರ್ಯಾರು ಗೆಲ್ತಾರೆ ನಿಮ್ಮ ಪ್ರಿಡಿಕ್ಷನ್ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.